ಮನುಷ್ಯ ತನ್ನ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಏಕಾಗ್ರತೆ ತುಂಬ ಮುಖ್ಯವಾದದ್ದು. ಏಕಾಗ್ರತೆ ಇರದೆ ಅವನು ಯಾವ ಸಾಧನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಕತೆ ಏಕಾಗ್ರತೆ ಅನ್ನೋದು ಯಾವ ಹಂತಕ್ಕಿರಬೇಕು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಒಬ್ಬ ವ್ಯಕ್ತಿ ಒಂಟಿಯಾಗಿ ಒಂದು ಕೆರೆ ದಡದಲ್ಲಿ ಕೂತು ಮೀನು ಹಿಡಿಯೋ ಪ್ರಯತ್ನದಲ್ಲಿ ಇದ್ದಾನೆ. ಅವನು ಗಾಳನ್ನು ಬೀಸಿದ್ದಾನೆ. ಗಾಳ ಬೀಸಿದ ಎಷ್ಟೋ ಹೊತ್ತಿನ ನಂತರ ಆ ಗಾಳು ಕಟ್ಟಿದಂಥ ಬೆಂಡು ಮಿಸ್ಕಾಡ್ತಾ ಇದೆ, ಅಂದರೆ ಆ ಮೀನು ಬೀಳ್ತಾ ಇದೆ ಅಂತ ಅದರ ಅರ್ಥ. ಅವನು ಅದನ್ನು ಗಮನಿಸಿದ ನಂತರ ನೀರಿನೊಳಕ್ಕೆ ಸ್ವಲ್ಪ ಸ್ವಲ್ಪ ಮುಳುಗ್ತಾ ಇತ್ತಲ್ಲ ಆ ಬೆಂಡು, ಅದನ್ನು ನೋಡಿ ಮೀನು ಹಿಡಿತಿದ್ದಂಥ ವ್ಯಕ್ತಿ ಅದನ್ನು ಮೇಲೆತ್ತೋದಕ್ಕೆ ಶುರು ಮಾಡ್ದ ನಿಧಾನಕ್ಕೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಓಡಾಡ್ತಿದ್ದಂಥ ಒಬ್ಬ ದಾರಿ ಹೋಗ ಅವನ ಹತ್ರ ಬಂದು ಏನಪ್ಪ ಇಲ್ಲಿ ರಾಮಯ್ಯನವ್ರ ಮನೆ ಎಲ್ಲಿದೆ ಅಂತ ಕೇಳ್ದ. ಗೊತ್ತಾ ನಿನಗೆ ಅಂತ ಕೇಳ್ದ. ಈ ಮೀನು ಹಿಡಿತಿದ್ನಲ್ಲ ಈ ವ್ಯಕ್ತಿ ಆ ಗಾಳದ ಕಡ್ಡಿನ ಮೇಲೆತ್ತುವಂಥ ಕಾರ್ಯದಲ್ಲಿ ತನ್ಮಯನಾಗ್ಬಿಟ್ಟಿದ್ದ. ಅವನಿಗೆ ಬೇರೆ ಕಡೆ ಜ್ಞಾನವೇ ಇರಲಿಲ್ಲ. ಅವನಿಂದ ಯಾವ ಉತ್ತರನೂ ಬರಲಿಲ್ಲ. ಮತ್ತೆ ಆ ದಾರಿ ಹೋಗ ಅದನ್ನೇ ಕೇಳ್ದ, ಏನಪ್ಪ ಇಲ್ಲಿ ರಾಮಯ್ಯನವ್ರ ಮನೆ ಎಲ್ಲಿದೆ ಅಂತ ಕೇಳ್ದ. ಆದರೆ ಆ ಮೀನು ಹಿಡಿತದಂಥ ವ್ಯಕ್ತಿ ಯಾವುದನ್ನು ಗಮನಿಸಲೇ ಇಲ್ಲ. ಆತನ ಕಡೆ ದೃಷ್ಟಿ ಹಾಯಿಸಲೇ ಇಲ್ಲ. ಅವನಿಗೆ ಆ ಬೆಂಡಿನ ಕಡೆನೇ ಗಮನ. ಅವನು ಅದರಲ್ಲಿ ತನ್ಮಯನಾಗ್ಬಿಟ್ಟಿದ್ದ. ಇದನ್ನು ನೋಡಿ ಆ ದಾರಿ ಹೋಗ ತುಂಬ ಬೇಸರಗೊಂಡು ಹೊರಟುಬಿಟ್ಟ. ಆತ ಸಾಕಷ್ಟು ದೂರ ಹೋದ, ಅಂದರೆ ಒಂದು ಸ್ವಲ್ಪ ದೂರ ಹೋದ ನಂತರ ಆ ಬೆಂಡನ್ನು ಸಂಪೂರ್ಣವಾಗಿ ನೀರಿನೊಳಗೆ ಮುಳುಗಿದ ತಕ್ಷಣ ಇವನು ಎತ್ಬಿಟ್ಟ. ಆ ಗಾಳದ ಕಡ್ಡಿನ ಎತ್ತದ, ಮೀನು ಬಲೆಗೆ ಬಿದ್ದಿತ್ತು. ಅವನು ಆ ಮೀನನ್ನು ದಡಕ್ಕೆ ಹಾಕಿ ಅವನ ಹತ್ರ ಇದ್ದಂಥ ತನ್ನ ಕರ್ಚೀಫಲ್ಲಿ ಬೆವರು ಸುರಿತಾ ಇತ್ತಲ್ಲ ಅದನ್ನು ಒರೆಸ್ಕೊಂಡು ಆ ದಾರಿ ಹೋಕನ್ನ ಕೂಗೋದಕ್ಕೆ ಶುರು ಮಾಡ್ದ. ಏನ್ರಿ ಏನು ಬೇಕಾಗಿತ್ತು, ಬನ್ನಿ ಇಲ್ಲಿ ಅಂತ ಕೂಗ್ತಿದ್ದಾನೆ. ಆದರೆ ದಾರಿ ಹೋಗೋನಿಗೆ ಬೇಸರ ಆಗಿತ್ತಲ್ಲ, ಅವನು ಹಿಂದಿರುಗೋ ಇಚ್ಛೆ ಅವನಿಗಿರಲಿಲ್ಲ. ಅವನು ಹೋಗ್ತಾ ಇದ್ದಾನೆ ಸುಮ್ಮನೆ. ಇವನು ಬಿಡಲಿಲ್ಲ, ಕೂಗ್ತಾನೆ ಇದ್ದಾನೆ, ಬನ್ನಿ ಇಲ್ಲಿ ಅಂತ. ಈ ಮೀನು ಹಿಡಿಯೋನು ತುಂಬ ಸರಿ ಕರೆದ ನಂತರ ಅವನು ಹಿಂದಿರುಗಿ ಬಂದು ಕೇಳ್ದ, ಯಾಕೆ ಸುಮ್ಮನೆ ಗಂಟ್ಲು ಹೊಯ್ಕೋತಿದ್ದೀರಿ ಅಂತ. ಅವ್ನು ರೇಗ್ದ, ಬೇಸರ ಬೇರೆ ಆಗಿತ್ತಲ್ಲ ಅವನಿಗೆ, ಅದಕ್ಕೆ ಹಂಗೆ ಕೇಳ್ದ. ಆಗ ಈ ಮೀನು ಹಿಡಿತಿದ್ದಂಥ ವ್ಯಕ್ತಿ ಹೇಳ್ದ, ಅಲ್ಲ ಏನೋ ಕೇಳ್ತಿದ್ರಲ್ಲ ನೀವು, ಏನದು ಅಂತ ಕೇಳ್ದ. ಆ ದಾರಿ ಹೋಗೋನಿಗೆ ಕೋಪ ಬಂತು. ಆಗ ಅಲ್ಲ ನಿನ್ನನ್ನು ಅಷ್ಟೊಂದು ಸರಿ ಕೇಳಿದೆ ನಾನು, ಈಗ ನೀನು ಬಂದ್ಬಿಟ್ಟು ಏನನ್ನು ಕೇಳ್ತಿದ್ರಿ ಅಂತ ಕೇಳ್ತಿದ್ದೀಯಲ್ಲ ಅಂತ ಈ ದಾರಿ ಹೋಗ ಹೇಳ್ದ. ಅದಕ್ಕೆ ಆ ಮೀನು ಹಿಡಿಯೋನು ಹೇಳ್ದ, ಆಗ ನನ್ನ ಗಾಳದ ಬೆಂಡು ಇನ್ನೇನು ಮುಳುಗೋದ್ರಲ್ಲಿತ್ತು, ಅಂದರೆ ಮೀನು ಅದಕ್ಕೆ ತಾಕಿತ್ತು. ಆ ಕಾರಣದಿಂದ ನೀವು ಕೇಳಿದ ಪ್ರಶ್ನೆ ಒಂದು ಪದನೂ ನನ್ನ ಕಿವಿಗೆ ಬೀಳಲಿಲ್ಲ. ನಾನೊಂದು ಸ್ವಲ್ಪ ನಿಮ್ಮ ಕಡೆ ಗಮನ ಕೊಟ್ಟು ಆ ಗಾಳದ ಕಡ್ಡಿನೇನಾದರೂ ಮಿಸಿಕ್ಸಿದ್ರೆ ನನಗೆ ನನ್ನ ಬಲೆಗೆ ಬೀಳ್ತಿದ್ದಂಥ ಮೀನು ತಪ್ಪಿಸ್ಕೊಬಿಡ್ತಾ ಇತ್ತು. ಅದಕ್ಕೋಸ್ಕರ ನಾನು ನಿಮ್ಮ ಕಡೆ ಗಮನ ಕೊಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ದ. ಈ ಮೀನು ಹಿಡಿತಿದ್ದಂಥ ವ್ಯಕ್ತಿ ತಾನು ಮಾಡ್ತಿದ್ದಂಥ ಕೆಲಸದಲ್ಲಿ ಅಂತಹ ಏಕಾಗ್ರತೆಯನ್ನು ಸಾಧಿಸಿದ್ದ. ಅದೇ ರೀತಿ ಧ್ಯಾನದ ಸಮಯದಲ್ಲಿ, ವಿದ್ಯಾಭ್ಯಾಸದ ಸಮಯದಲ್ಲಿ ಅಥವಾ ಯಾವುದೇ ಅಭ್ಯಾಸದ ಸಮಯದಲ್ಲಿ ಏಕಾಗ್ರತೆ ಅನ್ನೋದು ಈ ಹಂತದಲ್ಲಿ ಇರಬೇಕು. ಆಗ ಮಾತ್ರ ಮನುಷ್ಯ ಉನ್ನತ ಮಟ್ಟದ ಸಾಧನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ಈ ಕಥೆಯ ಸಾರ. ಅಂದರೆ ಇದರ ತತ್ವ, ಧ್ಯಾನ ಗಾಢವಾದಾಗ ಸಾಧಕನಾದವನ ಬಾಹ್ಯ ಜ್ಞಾನ ಶೂನ್ಯವಾಗಿರುತ್ತೆ ಅನ್ನೋದು ಇದರ ತತ್ವ. ಧನ್ಯವಾದಗಳು ಮಿತ್ರರೇ, ಶುಭ ದಿನ.